ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತಂದರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಶಾಪ ಯಾವುದು ಅಂತಂದರೆ ಹೆಣ್ಣಿನ ಶಾಪ. ಹೆಣ್ಣಿನ ಶಾಪದ ರಾಜ ಮಂತಂದನಿಗೆ ಬಿಟ್ಟಿಲ್ಲ ಹೆಣ್ಣಿನ ಶಾಪ. ಹೆಣ್ಣಿನ ಶಾಪದಿಂದ ಉದ್ಧಾರ ಆಗೋರು ಪ್ರಪಂಚದಲ್ಲಿ ಇನ್ನೂ ಇದಾಗಿಲ್ಲ. ಯಾಕಂದರೆ ಅವಳ ಕಣ್ಣೀರು ಹೆಣ್ಣು ಆದಿಶಕ್ತಿ ಸ್ವರೂಪ. ಆ ಹೆಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಅವ್ರು ಉದ್ಧಾರ ಆಗೋದಂತೂ ಖಂಡಿತ ಇಲ್ಲ. ಅವ್ರ ಮನೆ ಸರ್ವನಾಶನೇ ಆಗೋದು. ಕಾರಣ ಇಲ್ಲಿ ಒಬ್ಬೊಬ್ರು ಅನ್ಬೋದು, ಗಂಡು ಮಕ್ಕಳನ್ನ ಅಯ್ಯೋ ಅನ್ನಿಸ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೇನು ಆಗಲ್ವಾ ಅಂತ ಅಂತಾರೆ, ಕಮೆಂಟ್ ಹಾಕ್ತಾರೆ. ಯಾಕಂದರೆ ನಾನು ಯಾವುದೋ ಒಂದು ವೀಡಿಯೋಲಿ ಹಾಕಿದಾಗ ಕಮೆಂಟ್ ನನಗೆ ಬಂದಿತ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಹೆಣ್ಮಕ್ಳು ತುಂಬಾ ಸಾಫ್ಟು, ಸುಮ್ಮನೆ ಮೃದು ಸ್ವಭಾವದಲ್ಲಿರೋದು, ಎಲ್ಲನೂ ಹೊಂದ್ಕೊಂಡು ತಗ್ಗಿ ಬಗ್ಗಿ ಹೋಗ್ಕೊಂಡು ಗಂಡ ಏನೇ ತಪ್ಪು ಮಾಡಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗುವಂಥ ಹೆಣ್ಮಕ್ಳಲ್ಲಿ ಕಣ್ಣೀರು ಹಾಕ್ಸಿದ್ರೆ ಖಂಡಿತ ಅವ್ರ ಮನೆ ಅಂತೂ ಉದ್ಧಾರ ಆಗೋದಿಲ್ಲ. ಯಾಕಂದರೆ ಕಣ್ಣೀರಿಗೆ ಶಾಪ ಅಷ್ಟು ಶಕ್ತಿ ಇದೆ. ಅಂದರೆ ಆದಿಶಕ್ತಿನೇ ಹೆಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಯಾವ ಮನುಷ್ಯ ಉದ್ಧಾರ ಆಗ್ತಾನೆ ಹೇಳಿ? ಯಾಕಂದರೆ ಕೆಲವು ಮನೇಲಿ ಅತ್ತೆ ಮಾವಂದಿರು ಕಿರುಕುಳ ಕೊಡೋದು, ಗಂಡಂದಿರು ಕಿರುಕುಳ ಕೊಡೋದು, ಇದರಿಂದ ಹೆಣ್ಣನ್ನ ಪ್ರತಿ ಜನ್ಮದಲ್ಲೂ ಶಾಪ ಅವಳಿಂದ ಶಾಪ ಪಡ್ಕೊಂಡವರೇ ಸರ್ವನಾಶ ಆಗಿರೋರು ಎಷ್ಟೋ ಜನ ಇದ್ದಾರೆ. ಹೆಣ್ಣಿಗೆ ಮೋಸ ಮಾಡುವಂಥದ್ದು, ಅವಳಲ್ಲಿ ಕಣ್ಣೀರು ಹಾಕ್ಸೋಂಥದ್ದು, ಪ್ರತಿ ಒಂದು ವಿಷಯದಲ್ಲೂ ಅವಳನ್ನು ಸೋಲುಗೆಳೆಯೋದು, ಅವಳನ್ನು ಹೀನಮಾನವಾಗಿ ಆಡುವಂಥದ್ದು, ಅವಳು ಮನಸ್ಸಲ್ಲಿ ನೊಂದು ಶಾಪ ಹಾಕಿದ್ರೆ ಆ ಶಾಪದಿಂದ ಹೊರಗಡೆ ಬರೋಕ್ಕೆ ತುಂಬಾ ಕಷ್ಟ ಆಗೈತೆ. ಹಾಗಾಗಿ ಯಾವ ಹೆಣ್ಮಕ್ಳಿಗೂ ಅಷ್ಟು ಸುಲಭವಾಗಿ ಅವರನ್ನು ನೋಯಿಸ್ಬಿಟ್ಟು ಆ ಶಾಪ ತಗೋಬೇಡಿ. ಯಾಕಂದರೆ ಆ ಶಾಪ ತಗೊಂಡ್ರೆ ನೀವು ಅವರು ಒಳ್ಳೆ ಟೈಮಲ್ಲಿ ಆಗ್ತಾರೋ ಕೆಟ್ಟ ಟೈಮಲ್ಲೂ ನಿಮಗೆ ಶಾಪ ಆಗ್ತಾರೋ ಗೊತ್ತಿಲ್ಲ. ಆ ಶಾಪ ಹಾಕಿದ್ರೆ ನಿಮಗೆ ತಟ್ಟದಂಥ ಮನೆಯಲ್ಲಿ ನಿಮ್ಮ ಮನೆಗಳೆಲ್ಲ ಸರ್ವನಾಶ ಆಗ್ತಾರೆ. ನೀವಂತೂ ಒಂದು ಹೆಜ್ಜೆನೂ ಮೇಲೆ ಹೇಳೋದಿಲ್ಲ. ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಆ ಹೆಣ್ಣಿನ ಯಾಕಂದರೆ ಆ ಹೆಣ್ಣಿಗೆ ಮೋಸ ಮಾಡಿರ್ತೀರ, ಅವಳಿಗೆ ಯಾವ್ಯಾವ ಥರ ಹಿಂಸೆ ಕೊಟ್ಟಿರ್ತೀರ, ಚಿತ್ರಹಿಂಸೆ. ಯಾಕಂದರೆ ಇದು ಬಸ್ರಿ ಹೆಂಗಸು, ಅವಳಿಗೆ ಚಿತ್ರಹಿಂಸೆ ಕೊಡೋದ್ರಲ್ಲೂ ತಪ್ಪೈತೆ. ಮತ್ತು ಹಾಗೆ ಬಸ್ರಿ ಬಾಣ್ತಿಲಿ, ಮತ್ತು ಅವಳು ಒಂದು ನೋವಲ್ಲಿರಾಗ, ಈಗ ಒಂದು ತಿಂಗಳ ಮನ್ಸನ್ಸ್ ಟೈಮಲ್ಲಿ ಮತ್ತು ಅವಳನ್ನ ನಂಬಿಸಿ ಮೋಸ ಮಾಡೋವಂಥದ್ದು, ಅವಳನ್ನ ಹೇಗೆ ಬೇಕಾಗಿ ಬಳಸ್ಕೊಳ್ಳೋವಂಥದ್ದು, ಈ ಥರ ಎಲ್ಲ ಮಾಡಿ ಮತ್ತು ಅವಳ ಹತ್ರ ದುಡ್ಡು ಕಾಸು ತಗೊಂಡು ತಿನ್ನೋವಂಥದ್ದು, ಅವಳ ಪ್ರೀತಿಲಿ ಮೋಸ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿಕೊಂಡು ಅವಳು ನಿಮ್ಮನ್ನು ನಂಬಿರ್ತಾಳೆ. ಆಗ ನೀವು ಅವಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಲಿ ಎಲ್ಲದರಲ್ಲೂ ಅವಳಿಗೆ ಮೋಸ ಮಾಡಿದಾಗ ಆ ನೊಂದು ಕಣ್ಣೀರು ಹಾಕೋದಿದೆಯಲ್ಲ, ಅದನ್ನ ನೀವು ಎಲ್ಲಿಗೆ ಹೋದ್ರೂ ನೀವು ಉದ್ಧಾರ ಆಗೋದಿಲ್ಲ, ಅದಂತೂ ಖಂಡಿತ. ಯಾಕಂದರೆ ಹೆಣ್ಣಿನ ಕಣ್ಣೀರಿಗೆ ಅಷ್ಟು ಮಹತ್ವ ಇದೆ. ಯಾಕಂದರೆ ಅವಳು ಮನಸ್ಸಿಂದ ಪ್ರೀತಿಯಿಂದ ನೀನು ಒಳ್ಳೇದಾಗುವಂಥ, ನೀನೇನೇ ಮೋಸ ಮಾಡಿದ್ರು ಒಳ್ಳೇದಾಗುವಂಥ ಹರಿಸ್ಬಿಟ್ರೆ ಮಾತ್ರ ನಿಮ್ಗೆ ಯಾವತ್ತೂ ಯಾವ ಶಾಪನೂ ತಟ್ಟಲ್ಲ. ಅದೇ ನಾನು ಮೋಸ ಮಾಡಿದ್ದಾನೆ, ನಾನು ಅವ್ನು ಉದ್ಧಾರ ಆಗಬಾರ್ದು ಅಂತ ಶಾಪ ಹಾಕ್ಕೊಂಡು ಕಣ್ಣೀರು ಹಾಕಿ ಅವಳು ಕೊರಗೋದು, ಅವಳು ನೋವು ಅದೆಲ್ಲ ಇದೆಯಲ್ಲ, ಅದರಷ್ಟು ಶಾಪ ನಿಮಗೆ ಮತ್ತೊಂದಂತೂ ಇಲ್ಲ. ಯಾಕಂದರೆ ಯಾವ ಶಾಪನಾದ್ರೂ ತಟ್ಬೋದಂತೆ, ಬಸ್ರಿ ಹೆಂಗಸ್ರ ಶಾಪ ತಟ್ಬಿಟ್ರಂತೂ ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಮತ್ತು ಕೆಲವರು ಪಾಪ ಗಂಡ ಎಲ್ಲ ವಿಧವೆ ಹೆಣ್ಮಕ್ಳ ಕಣ್ಣೀರು ಹಾಕ್ಸೋವಂಥದ್ದು, ಆಮೇಲೆ ಅವ್ರನ್ನ ಹೆಂಗೆ ಬೇಕಂಗೆ ಪದ ಬಳಕೆ ಮಾಡ್ಕೊಳ್ಳೋದು, ಅವ್ರನ್ನ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋದು, ಅವ್ರನ್ನ ಹೆಂಗೆ ಬೇಕಾದ್ರೂ ಇದು ಮಾಡಿಕೊಂಡು ಅವ್ರ ಶಾಪಗಳಿಗೆ ನೀವು ಬಗೆ ಆಗೋಕ್ಕೆ ಹೋಗಬೇಡಿ. ಏಕೆಂದರೆ ಹೆಣ್ಮಕ್ಳು ಶಾಪ ಆಗ್ತು ಅಂತಂದರೆ ಯಾರು ತಾನೇ ಭೂಮಿ ಮೇಲೆ ಉದ್ಧಾರ ಆಗಿದ್ದಾರಳೋ ಅವಳು ಒಂದೊಂದು ಕಣ್ಣೀರಿಗೂ ಬೆಲೆ ನೀವು ಕಟ್ಟಲೇಬೇಕಾಗುತ್ತೆ ಬೆಲೆನ. ಆ ಕಣ್ಣೀರಿಗೆ ಅಷ್ಟು ಶಕ್ತಿ ಇದೆ ಅಲ್ವಾ? ಅಂಥ ದೇವರುಗಳಿಗೆ ಬಿಟ್ಟಿಲ್ಲ ಹೆಣ್ಮಕ್ಳ ಶಾಪ. ಅಲ್ಮೇಲಮ್ಮನ ಶಾಪ ಎಲ್ಲಿಗೆ ಮುಟ್ತು? ಪ್ರತಿಯೊಂದು ದೇವರಲ್ಲೂ ಒಂದೊಂದು ಕಣ್ಣೀರಿನ ಕಥೆ ಐತೆ. ಹಾಗಾಗಿ ತಾಯಿ ಆದಿಶಕ್ತಿ ಆ ಹೆಣ್ಣನ್ನು ಕಣ್ಣೀರು ಹಾಕ್ಸ್ಕೊಂಡು ಭೂಮಿ ಮೇಲೆ ಉದ್ಧಾರ ಆಗಿರೋನೆಲ್ಲಿದ್ದಾರೆ. ಆದರೆ ಕೆಲವರು ಒಂದೊಂದು ಪ್ರಶ್ನೆಗಳನ್ನ ಇಲ್ಲಿ ಹಾಕ್ತಾರೆ. ಕೆಲವ್ರುಗಳು ಅಂದರೆ ಅರ್ಧ ಬರ್ಧ ಗಂಡು ಮಕ್ಕಳಿಗೆ ಅಯ್ಯೋ ಅನ್ನಿಸ್ತಾರೆ, ಹೆಣ್ಮಕ್ಳಿಗೆ ಏನು ಶಾಪ ಇಲ್ವಾ, ಹೆಣ್ಮಕ್ಳನ್ನ ಏನು ಮಾಡಬೇಕು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ಬರು ಹಾಕಿದ್ರು. ಬ್ರದರ್, ಇದು ಯಾರು ಹೆಣ್ಣು ಮಕ್ಕಳನ್ನ ಕಣ್ಣೀರು ಹಾಕಿಸ್ತಾರೋ ಅವ್ರಿಗೆ ಮಾತ್ರ ನಾನು ಹೇಳೋದು, ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೆ. ಹಾಗಾಗಿ ಹೆಣ್ಣಿನ ಕಣ್ಣೀರಿಗೆ ತುಂಬಾ ಮಹತ್ವ ಇದೆ. ಖಂಡಿತ ಅವಳನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅವಳ ಮನಸ್ಸನ್ನು ಚಿದ್ದಿ ಮಾಡಬೇಡಿ. ಸಾಧ್ಯ ಆದರೆ ಪ್ರೀತಿ ಕೊಡಿ, ಇಲ್ವಾ ಬಿಟ್ಬಿಡಿ, ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಒಳ್ಳೆ ರೀತಿಲಿ ಹೇಳಿ ಅವಳಿಂದ ದೂರ ಆಗಿ ಮೋಸ ವಂಚನೆ ಮಾಡಿ ಒಂದು ಹೆಣ್ಣು ಜೊತೆ ಅಲ್ಲ ಇನ್ನೊಂದು ಹೆಣ್ಣು ಜೊತೆ ಆಟ ಆಡಿಕೊಂಡು ಅವಳಿಗೆ ಇಲ್ಲದನ್ನೆಲ್ಲ ಇದು ಮಾಡಿಕೊಂಡು ಅವಳಲ್ಲಿ ಆಸ್ತಿ ಆಕಾಂಕ್ಷೆಗಳನ್ನ ತುಂಬಿ ನೀವೇ ಎಲ್ಲ ಅನ್ನೋ ಟೈಮಲ್ಲಿ ಅವಳನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀರ.
ಅವಳು ಯಾರನ್ನ ನಂಬ್ಕೊಬಂದಿರ್ತಾಳೆ ನಿಮ್ಮನ್ನು. ಅವಳನ್ನಂತೂ ತನ್ನ ತಿನ್ನಬೇಕಾದ್ರೂ ಅಯ್ಯೋ ಅಪ್ಪ ಸಂಕಟ ಹಾಕ್ಕೊಂಡು ಒಂದು ಎಲ್ಲಿಗೋದ್ರೂ ಅವಮಾನಗಳನ್ನ ಇದು ಮಾಡಿಕೊಂಡು ರಾತ್ರಿ ನಿದ್ದೆ ಟೈಮಲ್ಲಿ ಕಣ್ಣೀರು ಹಾಕ್ತಾಳಲ್ಲ, ಕೂತು ನಿತ್ತು ಹಿಂಗೆ ಮಾಡ್ರಲ್ಲ ನನ್ನ ಜೀವನ ಅಂತ, ಅದೆಷ್ಟು ಮನಸ್ಸೊಳಗೆ ಶಾಪ ಹಾಕ್ಕೊಂಡು ಅದೆಷ್ಟು ಕಣ್ಣೀರು ಹಾಕ್ತಾಳೋ ಅಷ್ಟು ನಿಮ್ಮ ಮನೇನ ಸರ್ವನಾಶ ಮಾಡುತ್ತೆ. ನಿಮಗೆ ಏಳಿಗೆ ಅನ್ನೋದೇ ಇರೋದಿಲ್ಲ. ಅವಾಗ ಗೊತ್ತಾಗ ನಾವು ಒಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ಬಿಟ್ಟದ ಅಂತ. ಯಾವುದು ನಿಮ್ಗಾದರೂ ನಿಮ್ಮ ಮಕ್ಳಿಗಾರು ತಟ್ಟುತ್ತೆ, ಇಲ್ಲ ನಿಮ್ಮ ಮನೆಯವ್ರಿಗಾರು ತಟ್ಟುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ತುಂಬಾ ಜಾಗ್ರತೆಯಾಗಿರಿ. ಎಲ್ಲ ವಿಷಯದಲ್ಲೂ ಮೂಢನಂಬಿಕೆ ಅಂದ್ಕೊಳಕ್ಕೆ ಹೋಗಬೇಡಿ. ಯಾವ ಟೈಮಲ್ಲಿ ನೋಡಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪಲ್ಲೀಲಿ ಹಚ್ಕೊಡ್ತೈತೆ. ಹಾಗಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ಲಾಗಿರಿ. ನಿಮ್ಗೆ ಇಷ್ಟ ಇಲ್ವಾ ಬಿಟ್ಟುಬಿಡಿ, ಹೇಳಿ ಈ ಥರ ಎಲ್ಲ ಈ ಥರ ಅಂತ ಹೇಳಿ ಬಿಟ್ಟು ಅವಳಿಂದ ಒಂದು ಒಳ್ಳೆ ಮಾತು ತೊಗೊಂಡೋಗ್ಬಿಡಿ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಅವಳ ಭಾವನೆಗಳ ಜೊತೆ ಆಟ ಆಡಿಕೊಂಡು ಆಮೇಲೆ ಮದುವೆ ಮಾಡ್ಕೊಬಂದು ಆ ಬಸರಿ ಹೆಂಗ್ಸಿಗೆ ಹೊಡೆಯೋದು ಬಡಿಯೋದು, ಅವಳ ಮನೆಯಿಂದ ಆಚೆ ಹಾಕುವಂಥದ್ದು, ಆಮೇಲೆ ಅವಳಿಗೆ ಪ್ರೀತಿ ಪ್ರೇಮದಲ್ಲೆಲ್ಲ ಮೋಸ ಮಾಡುವಂಥದ್ದು, ಇದೆಲ್ಲ ಮಾಡಿಕೊಂಡು ಅವಳ ಶಾಪ ಆ ಕಣ್ಣೀರಿಗೆ ಬೆಲೆ ಕಟ್ಕೋಬೇಡಿ. ಯಾಕಂದರೆ ಎಲ್ಲದಕ್ಕಿಂತ ಕೆಟ್ಟದ್ದು ಬಸರಿ ಹೆಂಗಸು ಮತ್ತು ಹಾಗೆ ನಮ್ಮ ಗಂಡ ಇಲ್ದಿರೋಂಥ ಹೆಣ್ಣು ಮಕ್ಕಳು ಶಾಪ ಅನ್ನೋದೈತಲ್ಲ, ಅದು ನೀವು ಎಲ್ಲಿಗೆ ಹೋದ್ರೂ ತೀರಲ್ಲ ಆ ಶಾಪ ಮಾತ್ರ ಕಟ್ಟಿಟ್ಟದ ಬುತ್ತಿ. ಹಾಗಾಗಿ ಗಂಡ ಇಲ್ದಿರೋಂಥ ಹೆಣ್ಣುಮಕ್ಕಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡು ಅವ್ರನ್ನ ಒಂದು ಶಾಪಗಳಿಗೆ ಗುರಿಯಾಗಬೇಡಿ. ಮತ್ತು ಹಾಗೆ ಬಸರಿ ಹೆಣ್ಮಕ್ಳ ಹತ್ರನೂ ಶಾಪ ಹಾಕಿಸ್ಕೋಬೇಡಿ. ಆಮೇಲೆ ಯಾವ ಹೆಣ್ಮಕ್ಳಿಗೂ ನಂಬಿಸಿ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹೆಣ್ಣು ಅಂದಮೇಲೆ ಎಲ್ಲವಳು ಒಬ್ಬಳೇ, ತಾಯಿನೂ ಹೆಣ್ಣೆ, ಹೆಂಡ್ತಿನೂ ಹೆಣ್ಣೆ, ಅಕ್ಕ ತಂಗಿರು ಹೆಣ್ಣೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.